ಅರವಿಂದ್ ಬೆಲ್ಲದವರೇ, ಈಗ ನಿಮಗೆ ರೈತರ ವಿಚಾರವಾಗಿ ವಕ್ಫ್ ವಿಚಾರದಲ್ಲಿ ರೈತರ ಬಗ್ಗೆ ನಿಮ್ಮ ಕಾಳಜಿ ಪ್ರಶಂಸನೀಯ. ಆದ್ರೆ ನಿಮ್ಮಲ್ಲೇ ಎರಡೆರಡು ಗುಂಪಿದೆಯಲ್ಲ ಸರ್, ನಿಮ್ಮಲ್ಲೇ ಬಿರುಕಿದೆಯಲ್ಲ ಸರ್, ಏನ್ ನ್ಯಾಯ ಕೊಡ್ತೀರಿ ನೀವು ರೈತರಿಗೆ? ಹಾಗಾದ್ರೆ ನೋಡ್ರಿ, ನಮ್ಮಲ್ಲೇ ಬೆರಕು ಇದ್ದಿದ್ದು ನಿಜ, ಅದ್ರನ್ನ ಏನ್ ಮುಚ್ಕೊಳ್ಳೋದೇನಿಲ್ಲ. ಅದು ಕಡಿಮೆ ಆಗೈತಿ. ಈಗ ಮೊನ್ನೆ ಡೆಲ್ಲಿಯಲ್ಲಿ ಕರೆದು ಮಾತಾಡ್ಯಾರ, ಒಂದ ದಿನಕ್ಕೆ ಮುಗಿದಿಲ್ಲ. ಯಾಕಂದ್ರೆ ಆ ವೈತಲ್ಲಿ ಸ್ವಲ್ಪ ಬಹಳ ದಿನದ ಡಿಫ್ರೆನ್ಸಸ್ ಇದ್ದಾಗ ಕೂಡಾಕ್ ಸ್ವಲ್ಪ ಟೈಮ್ ಹಿಡಿತೈತಿ. ಪೂರ್ತಿ ಕೂಡಿಸುವಂತ ಕೆಲಸ ನಮ್ಮ ಹಿರಿಯರು ಕೂಡಿ ಮಾಡ್ತಾರ. ಈಗ ಒಂದು ಶಿವಲಿಂಗೇಗೌಡರು ಹೇಳಿದಂಥದ್ದನ್ನ ನಾನು ಅಭಿನಂದಿಸ್ತೇನೆ. ರೈತರು ಯಾವುದೇ ಜಾತಿ ಆಗ್ಬೋದು, ಯಾವುದೇ ಪಕ್ಷ ಆಗ್ಬೋದು, ಯಾರನ್ನು ಕೂಡ ಒಕ್ಕಲೆಬ್ರಿಸಲ್ಲ. ಹಲವಾರು ವರ್ಷಗಳಿಂದ ಅವ್ರೇನು ಉಳುಮೆ ಮಾಡ್ಕೊಂಡ್ ಬಂದಿದ್ದಾರೆ ಅವ್ರನ್ನ ಹಂಗೆ ಅಂತ. ಈ ವಕ್ ವಿಚಾರದಲ್ಲಿ ಒಂದು ಸ್ಪಷ್ಟನೆ ನನಗೆ, ಒಂದು ಸರ್ಕಾರ ಇವತ್ತು ಹಿಂದೂಗಳ ಜಮೀನಲ್ಲಿ ಉದಾಹರಣೆಗೆ ಇನಾಮತಿ ಜಮೀನ್ ಅಂತ ಇತ್ತು. ಇನಾಮತಿ ಜಮೀನ್ ಅಂದ್ರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ದೇವಸ್ಥಾನ ಜಮೀನುಗಳು. ಆ ಜಮೀನುಗಳನ್ನೆಲ್ಲ ರೈತರಿಗೆ ಕೊಟ್ಟಂತದ್ದು ಈ ಸರ್ಕಾರ. ಹಿಂದೂಗಳಿಗೆ ಆತರ ಕಾನೂನು ಮಾಡಿದಾಗ ಇಡೀ ರಾಜ್ಯದ ಜಮೀನೆಲ್ಲ ಕೂಡ ಸರ್ಕಾರದ್ದೇ ಆಗಿರುತ್ತೆ. ಆದ್ರಿಂದ ಸರ್ಕಾರ ಇದಕ್ಕೆ ಒಂದು ಒಳ್ಳೆ ತೀರ್ಮಾನ ತಗೊಂಡು ಯಾರ್ಯಾರು ಉಳುಮೆ ಮಾಡ್ತಾ ಇದಾರೆ, ಯಾರು ಎಷ್ಟು ವರ್ಷದಿಂದ ಇದಾರೆ ಅವ್ರವ್ರಿಗೆ ಅದನ್ನು ಉಳಿಸ್ಕೊಡುವಂತ ಕೆಲಸ. ಈಗ ಇದರಲ್ಲಿ ಹಿಂದೂಗಳು ಅಂತ ಅಲ್ಲ, ಮುಸ್ಲಿಮ್ಸ್ ಅಂತ ಅಲ್ಲ, ಸಿಖ್ರು ಅಂತ ಅಲ್ಲ, ಯಾರ್ಯಾರು ಈಗ ಇದರಲ್ಲಿ ವಕ್ ವಿಚಾರದಲ್ಲಿ ಮುಸ್ಲಿಮ್ಸ್ಗೂ ಅನ್ಯಾಯ ಆಗಿದೆ, ಎಲ್ಲಾ ಜಾತಿಯವ್ರಿಗೂ ಅನ್ಯಾಯ ಆಗಿದೆ. ಆದ್ರಿಂದ ಯಾರಲ್ಲಿ ಹಲವಾರು ವರ್ಷಗಳಿಂದ ಉಳುಮೆ ಮಾಡ್ತಾ ಇದಾರೆ ಅವ್ರಿಗೆ ಅದನ್ನು ಉಳಿಸ್ಕೊಡುವಂತ ಕೆಲಸ. ಬಿಜೆಪಿ ಡಬಲ್ ಸ್ಟ್ಯಾಂಡರ್ಡ್ ಅಂತ ಅನ್ಸಲ್ಲ. ಯಾಕಂದ್ರೆ ಈಗ ಪಡಿ ವರದಿ ಸಂಬಂಧಪಟ್ಟಂತೆ ಪ್ರಿಯಾಂಕರ್ಗೆ ಅಥವಾ ಸಿಎಂ ಸಿಬಿಐ ತನಿಖೆ ಕೊಡಬೇಕು ಅಂತ ಹೇಳಿದ ತಕ್ಷಣ ನೀವು ಸದನದಲ್ಲಿ ಅಂತ ಇದ್ರಿ. ನಿಮ್ದೇ ಸರ್ಕಾರ ಇತ್ತು, ಯಾಕೆ ತನಿಖೆ ಮಾಡಲಿಲ್ಲ? ಆಗ ನಿಮ್ಮ ಸರ್ಕಾರದಲ್ಲಿ ವರದಿ ಸಂಬಂಧಪಟ್ಟಂತೆ ಕೊಟ್ಟಿರುವಂತ ಅನ್ವರ್ ಮಾನಪ್ಪಡಿಯವರು, ಆಗ ನಿಮ್ಮ ಸರ್ಕಾರದಲ್ಲಿ 3 ಮುಖ್ಯಮಂತ್ರಿಗಳಿದ್ರು, ನಿಮ್ಮ ಸರ್ಕಾರದಲ್ಲಿ ಇರುವಂತದ್ದು ಟೇಬಲ್ ಆಯ್ತು, ಚರ್ಚೆ ಆಯ್ತು. ಯಾಕೆ ನೀವು ಅದನ್ನ ಮಾಡಬಹುದಲ್ಲ? ಮುಸ್ಲಿಂ ಬಗ್ಗೆ ಅತ್ಯಂತ ಹೆಚ್ಚು ಪ್ರೀತಿ ಇರೋದು, ಮುಸ್ಲಿಮರ ಬಗ್ಗೆ ಅತ್ಯಂತ ಹೆಚ್ಚು ಕಾಳಜಿ ಇರೋ ಸರ್ಕಾರ ಇದೈತಿ. ಮುಸ್ಲಿಮರ ಬಗ್ಗೆ ಕಾಳಜಿ ಇರೋದು ಮಾಡ್ಲಿ. ಅನ್ವರ್ ಮಾನಪ್ಪಡಿ ವರದಿ ಮುಸ್ಲಿಮರ ಪರವಾಗಿ ಕಾಳಜಿ ಮಾಡುವಂತ ಅವ್ರ ಸಾಬರ ಕಾಳಜಿ ಮಾಡ್ಲಿಲ್ಲ. ಇದರಲ್ಲಿ ಅಂದ್ರೆ ಇವರು ಬಿಜೆಪಿಯವರು ಅವರನ್ನ ನೀವು ಪಾಕಿಸ್ತಾನಕ್ಕೆ ಹೋಗಿ ಅಂತಾರೆ, ನಿಮ್ಮನ್ನ ಜಾತಿ ಹಿಡಿದು ಬೈತಾರೆ. ಜಾತಿ ಇದು ಜಾತ್ಯತೀತ ರಾಷ್ಟ್ರ. ಮಹಾತ್ಮ ಗಾಂಧೀಜಿ ನಮಗೆ ಸ್ವತಂತ್ರ ಭಾರತ ತಂದು ಕೊಟ್ಟದ್ದು ಜಾತ್ಯತೀತ ರಾಷ್ಟ್ರ. ಅಬ್ದುಲ್ ಕಲಾಂ ಪ್ರೆಸಿಡೆಂಟ್ ಮಾಡಿದ ಯಾವ ಜಾತಿ ಸ್ವಾಮಿ? ಕಾಂಗ್ರೆಸ್ನವ್ರು ಯಾರನ್ನಾರು ಮುಸ್ಲಿಮ್ಸ್ ಮಾಡೋರೇನ್ರಿ ಅಂತ ಉನ್ನತ ಸ್ಥಾನಕ್ಕೆ? ಈಗ ನೀವು ಸನ್ಮಾನ್ಯ ರಿಪೋರ್ಟ್ರೆ, ಅಬ್ದುಲ್ ಕಲಾಂ ನ ರಾಷ್ಟ್ರಪತಿ ಮಾಡಿದ್ದು ಸರ್ಕಾರ ಯಾವುದು? ಎಲ್ಲರೂ ಯೋಚನೆ ಮಾಡ್ಬೇಕಾಗ್ತದೆ. ಇವ್ರು ಬರೀ ಮುಸ್ಲಿಂ ಬಗ್ಗೆ ಪ್ರೀತಿ ತೋರಿಸಿ ಬರೀ ಮತ ಹಾಕ್ಸ್ಕೊಳಕ್ಕೆ ಮುಸ್ಲಿಮ್ಸ್ ಓಟ್ಗೆ ಇವರು ಇದನ್ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರಿಗೆ ಏನೇನ್ ಕಾನೂನು ತಂದವ್ರೆ? 4% ರಿಸರ್ವೇಶನ್ ತಂದವ್ರು ಯಾರು? ಸುರೇಶ್ ಬಾಬು. 4% ರಿಸರ್ವೇಶನ್ ಮುಸ್ಲಿಮ್ಸ್ ತಂದವ್ರು ಯಾರು? ದೇವೇಗೌಡರು. ಇದೆಲ್ಲ ನೀವು ಸ್ಮರಿಸ್ಕೋಬೇಕಾಗ್ತದೆ. ನೀವೇನ್ ಕೊಡುಗೆ ಕೊಟ್ಟಿದ್ದೀರಾ ಮುಸ್ಲಿಮ್ಸ್ ಹೇಳ್ಬೇಕು. ಕಾಂಗ್ರೆಸ್ನವರು ಬರೀ ಓಟ್ ಹಾಕ್ಸ್ಕೊಳಕ್ ಮಾತ್ರ ಮುಸ್ಲಿಮ್ಸ್ ಅಂತ ಹೇಳ್ಕೊಂಡು ಇವತ್ತು ಅವ್ರಿಗೆ ಏನ್ ಮಾಡಿದ್ರೆ ಹೇಳಿ ನೀವು. ಅರವಿಂದ್ ಬೆಲ್ಲದವರು ಅವರು ಡಬಲ್ ಸ್ಟ್ಯಾಂಡರ್ಡ್ ಬಿಜೆಪಿ ಅವರು ಅಂತ ನೀವು ಕೂಡ ಹೇಳ್ತಾ ಇದ್ದೀರಾ. ಈಗ ಅವ್ರು ತರಕ್ ಆಗ್ಲಿಲ್ಲ, ಆಯ್ತು. ಅರವಿಂದ್ ಏನು ಅನುಮಾನ ಮಾರ್ಪಡಿ ವರದಿ ನಾವು ಜಾರಿ ತರಕ್ ಆಗ್ಲಿಲ್ಲ, ಏನೋ ಅವ್ರದ್ದು ಏನು ಅಡ್ಜಸ್ಟ್ಮೆಂಟ್ ಇತ್ತೋ ಏನಿತ್ತೋ ಗೊತ್ತಿಲ್ಲ. ಯಾಕಂದ್ರೆ ನೀವು ಆರೋಪ ಮಾಡ್ತಾ ಇರುವಂತದ್ದು ಅದು ನೀವು ಈಗ ತರ್ಬೋದಲ್ವಾ ವರದಿ ಜಾರಿಗೆ? ನೀವೊಂದು ವರದಿ ಜಾರಿ ಬಹಿರಂಗ ವರದಿ ಜಾರಿ ವರದಿ ಪಾಡ್ಯ ವರದಿ ರಚಿಸಿದಾರ್ರಿ. ಈಗ ಒಂದು ಯಾವ್ದಾದ್ರು ರಾಜ್ಯದಲ್ಲಿ ಯಾರು ಮಾಡಿರೋರು? ಆದೇಶ ಮಾಡಿರೋರು ಆ ವರದಿಯನ್ನ ಕೊಡಿ ಅಂತೇಳಿ ತನಿಖೆ ಮಾಡಿ ಅಂತ ಆದೇಶ ಮಾಡಿರೋರು. ವರದಿ ಕೊಡಿ ಅಂತ ಹೇಳಿರೋರು ಬಿಜೆಪಿ ಸರ್ಕಾರದಲ್ಲಿ. ಬಿಜೆಪಿ ಅನ್ವರ್ ಮಾನಪ್ಪಡಿ ಹೇಳಿದಂತದ್ದು ಕೂಡ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೂಡ ನಮ್ಮ ವರದಿ ಒಪ್ತಾ ಇಲ್ಲ ಅಂತ ನೀವು ಅವ್ರ ಹೇಳಿಕೆ ನೀವು ಪ್ರಸ್ತಾಪ ಮಾಡೋದು. ಹೌದು, ತನ್ನಿ ಜಾರಿಗೆ ತನ್ನಿ, ಎಲ್ಲರಿಗೂ ಗೊತ್ತಾಗ್ಲಿ. ಹಾಲ್ ಯಾವ್ದು, ನೀರ್ ಯಾವ್ದು ಎಲ್ಲ ಫುಲ್ ಬಹಿರಂಗ ಬಂದ್ಬಿಡ್ಲಿ. ಆ ವರದಿಯನ್ನ ಜಾರಿಗೆ ತರ್ತಕ್ಕಂಥದ್ದಕ್ಕೆ ಒತ್ತಾಯ ಮಾಡ್ಲಿ. ಆ ವರದಿ ಬರ್ಲಿ. ನಾನ್ ಬೇಡ ಒತ್ತಾಯ ಮಾಡ್ತೀರಾ? ದೇಶದಲ್ಲಿ ಏನ್ ದಂಗೆ ಹೇಳ್ತ ಗೊತ್ತಾ? ಎಲ್ಲ ಹೋಗಿ ತಾಲೂಕ್ ಆಫೀಸಲ್ಲಿ ಪಾಣಿ ಚೆಕ್ ಮಾಡ್ಕೊಳಕ್ ಹೊಂಟ್ರು. ಯಾಕೆ ಗೊತ್ತಾ? ನಂದೆಲ್ ಸೇರಿತೋ ಹೌದು. ಮತ್ತೆ ವಕ್ಫ್ ಅದಾಲತ್ ಮೂಲಕ ಅದ ಕೆಲಸ ನೀವು ಮಾಡಿದ್ರಿ. ಸುಮ್ನೆ ವಕ್ಫ್ ಅದಾಲತ್ ಮೂಲಕ ಆಗಿರೋದು ಎಷ್ಟು ಸಾವಿರ? 29,000 ಹೆಕ್ಟೇರ್. 29,000 ಹೆಕ್ಟೇರ್ ನಲ್ಲಿ ಇದಾಗಿದೆ. ಕರ್ನಾಟಕ ರಾಜ್ಯದಲ್ಲಿ 58,000 ಪ್ರಾಪರ್ಟಿಗಳು, ಅರ್ಧ ಇದೆ. 58,000 ಪ್ರಾಪರ್ಟಿಗಳು ಕೈ ತಪ್ಪಿಂದ ಕೈ ತಪ್ಪಿ ಸಾಬರ್ದು ಅಂದರ್ ಪ್ರಾಪರ್ಟಿ ಹಿಂದೂಗಳಿಗೆ ಆಗುತ್ತಾ? ವಿಜಯಪುರಕ್ಕೆ ನಾನೇ 8ನೇ ತಾರೀಕು ವಕ್ಫ್ ಅದಾಲತ್ ಮಾಡ್ತಾರೆ. 8ನೇ ತಾರೀಕು ಜಮೀರ್ ಅಹಮದ್ ಖಾನ್ ಅವರು ಬಂದು ಅದಾಲತ್ ಮೀಟಿಂಗ್ ಮಾಡ್ತಾರೆ. 9ನೇ ತಾರೀಕು ಇವ್ರು ಬಳುಬಳುವಿಂದ ಬಂದಂತ ತಲತಲಾಂತರಗಳಿಂದ ಬಂದಂತ ಜಮೀನಿನ ಪಹಣಿ ಏನಿದೆಯಲ್ಲ ಅದರಲ್ಲಿ ವಕ್ಫ್ ಕರ್ನಾಟಕ ಅಂತಲೇ ಹೆಸರು ಬರುತ್ತೆ. ಇದು ಹೆಂಗ್ ಸಾಧ್ಯ? ಅವರು ಬಂದು ಅದಾಲತ್ ಮಾಡ್ತದಂಗೆ ಆ ಪಾಣಿ ಚೇಂಜ್ ಆಗಿರಕ್ಕಲ್ಲ. ಆ ಪಾಣಿ 100 ವರ್ಷಗಳ ಹಿಂದೆ ಚೇಂಜ್ ಆಗಿರುತ್ತೆ.
ಅದು ಕೈ ತಪ್ಪಿನಿಂದ ಆಗಿದೆಯೋ ಉದ್ದೇಶಪೂರ್ವಕವಾಗಿದೆಯೋ ಯಾಕಾಗಿದೆಯೋ ಅನ್ನೋದು MRL ಎಲ್ಲ ಯಾಕೆ ಬರ್ಲಿಲ್ಲ? ಇಷ್ಟು ವರ್ಷ MRL ಆಗ್ಲಿ ಮಿಟೇಷನ್ ಆಗ್ಲಿ ಯಾಕೆ ಬರ್ಲಿಲ್ಲ ಅದೆಲ್ಲ? ಇವರು ವರ್ಕ್ ಫಂಡ್ಲಿಗೆ ಎಷ್ಟು ಆಸ್ತಿ ಇದೆ ನೋಡೋಣ ಅಂತ ಚೆಕ್ ಮಾಡಕ್ ಹೋಗಿರ್ಬೋದು. ಆದ್ರೆ ಅವರು ಯಾರಾದ್ರೂ ಬಲವಂತವಾಗಿ ಅದನ್ನೇನಾದ್ರೂ ಪಾಣಿ ಚೇಂಜ್ ಮಾಡ್ಕೊಂಡಿದ್ರೆ, ಯಾರಾದ್ರೂ ಬಲವಂತವಾಗಿ ಅದು ಸೇರಿಸ್ಕೊಂಡಿದ್ರೆ ಅದನ್ನ ತನಿಖೆ ಮಾಡಿ ಆ ಭೂಮಿಯನ್ನೇನಾದ್ರೂ ನಿಜವಾಗ್ಲೂ ಉಳಿತಕ್ಕಂತ ರೈತನಿಗೆ ಮೋಸ ಆದ ದಿವಸ ನಾವು ನಿಮ್ ಜೊತೆ ಹೋರಾಟ ಕೈ ತಪ್ಪಿಂದಾಗಿದೆ ಅಂತ ಹೇಳ್ತಾ ಇದಾರಲ್ಲ. ಅಲ್ಲ, ಇದಕ್ಕೆ ನಗಬೇಕು ಆಳ್ಬೇಕು ಅಂತ ಗೊತ್ತಾಗಲ್ಲ. ಕೈ ತಪ್ಪಿ ಕಂಪ್ಯೂಟರ್ ಹೆಂಗ್ ಚೇಂಜ್ ಆಗುತ್ತೆ? ಯಾರಿಗೆ ಗೊತ್ತಿದೆ? ಕೈ ತಪ್ಪಿ ಈಗ ಕೈ ತಪ್ಪಿ ಒಂದು ಮುಸ್ಲಿಮದ ಮಸೀದಿ ಏನಾದ್ರು ಹಿಂದೂ ಟೆಂಪಲ್ ಆಗುತ್ತಾ? ಅದನ್ನ ಮಾಡಕ್ ಬಿಡ್ತಾರ ಇವ್ರು ಕಾಂಗ್ರೆಸ್ ಅವರು? ಕೈ ತಪ್ಪಿ ನಮ್ಮ ಬಡ ರೈತರ ಜಮೀನು ಹೊಡ್ಕೊಂತಾರ, ನಮ್ಮ ಗುಡಿಗಳ ಜಮೀನನ್ನು ವಕ್ಫ್ ಮಾಡ್ತಾರ. ಆದ್ರ ಅವನು ಸಾಬರ್ದು ಒಂದ್ ಗುಡಿ ಮುಂದೆ ಐತಲ್ಲ, ಇದನ್ನ ಮಾಡಂತ ಹೇಳ್ರಿ. ಸಾಬರ್ದು ಒಂದರ ಮಸೀದಿ ತೆಗೆದು ಗುಡಿ ಮಾಡಂತ ಹೇಳ್ರಿ. ಇದನ್ನೆಲ್ಲ ತನಿಖೆ ಮಾಡ್ಸಕ್ಕೆ ಇದೆಲ್ಲ ಕೈ ತಪ್ಪಿ ಆಗೋದಲ್ಲ, ಬರೀ ನಮಗ ಸದನ ಸಮಿತಿ ರಚನೆ ಆಗಿದೆ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ. ಸದನ ಗವರ್ನಮೆಂಟ್ ಅದು ಕಾನೂನು ಬದಲಾವಣೆ ಮಾಡಕ ಅದಕ್ಕೆ ನೀವು ಸಪೋರ್ಟ್ ಮಾಡ್ರಿ. ಕಾನೂನು ಬದಲಾವಣೆ ಮಾಡಕ ನಾವು ಸಪೋರ್ಟ್ ಮಾಡ್ತೇವೆ. ಸಪೋರ್ಟ್ ಮಾಡ್ರಿ, ಅದಕ್ಕೆ ಅಪೋಸ್ ಮಾಡ್ತೀವಿ ಅಂತ ಹೇಳಿ ಯಾವುದೋ ಒಂದು ಜಾತಿನ ದ್ವೇಷಕ್ಕೋಸ್ಕರನೇ ಒಂದು ನಾವು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಹೇಳಿ ನಮ್ಮ ಮೋದಿ ಅವರು ಹೋಗೋರು. ಇವ್ರಂಗ ಓಟಿನ ಸಂಬಂಧ ಯಾವ್ದೋ ಒಂದು ಜಾತಿಯನ್ನು ಎಬ್ಬಿಸ್ಕೊಂಡು ತಲೆ ಮೇಲೆ ಕುಡಿಸ್ಕೊಂತ ಕೆಲಸ ನಾವು ಮಾಡಲ್ಲ. ಗೌಡ್ರೆ, ಒಂದು ನನ್ನ ಅಭಿಪ್ರಾಯ ಇಷ್ಟೇ. ಕಾಂಗ್ರೆಸ್ ಸರ್ಕಾರ ಇರ್ಲಿ, ಬಿಜೆಪಿ ಸರ್ಕಾರ ಇರ್ಲಿ, ಯಾವುದೇ ಸರ್ಕಾರ ಇರ್ಲಿ, ಇಡೀ ರಾಜ್ಯದ ಆಸ್ತಿ, ನೆಲ, ಜಲ ಎಲ್ಲದೂ ಕೂಡ ಇಲ್ಲಿ ವಾಸ ಮಾಡ್ತಕ್ಕಂಥವ್ರದೇ. ಇದರಲ್ಲಿ ಜಾತಿ ಆಧಾರ ತರಬಾರ್ದು. ಒಂದೊಂದು ಪಕ್ಷ ಬಂದಾಗ ಒಂದೊಂದ್ ತರ ಒಬ್ಬೊಬ್ರನ್ನ ಓಲೈಸಕ್ಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ನಮಗೆ ಇಡೀ ನಾಡಿನ ಜನತೆ ಯಾವ ರೀತಿ ಅವ್ರು ಬದುಕ್ತಾ ಇದಾರೆ, ಅವರು ನೆಮ್ಮದಿಯಿಂದ ಬದುಕೋದಕ್ಕೆ ಬಿಡಿ. ಅದನ್ನ ಬಿಟ್ಬಿಟ್ಟು ನೀವು ಮತಕ್ಕೋಸ್ಕರ ಅವ್ರವ್ರನ್ನ ಒಡೆದಾಳ ಅಂತ ನೀತಿನ ದಯಮಾಡಿ ಯಾರು ಕೂಡ ಮಾಡಬೇಡಿ ಅಂತ ನಾನು ಹೇಳ್ತಿದ್ದೀನಿ. ನಾನು ಎಲ್ರಿಗೂ ನಾವ್ ಯಾರನ್ನೂ ಒಡೆದಾಳ್ತಾ ಇಲ್ಲ. ನಾವು ಜಾತ್ಯತೀತ ಮನೋಭಾವದಿಂದ ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಹೋಗುವಂತ ಕೆಲಸ ಮಾಡ್ತಾ ಇದೀವಿ. ಮತ ಓಲೈಕೆ ರಾಜಕಾರಣ ನಿಲ್ಲವರೆಗೂ ಯಾವಾಗ ಇವರೆಲ್ಲ ಕೂಡ ಇವ್ರು ಏನ್ ಮಾಡಿದಾರೆ, ಈಗ ಎಲ್ಲಾ ಒಂದು ನಿಗಮಗಳನ್ನೂ ಮಾಡಿದ್ದಾರೆ, ಹರಿದು ಹಂಚ್ಬಿಟ್ಟಿದ್ದಾರೆ ನಿಗಮಗಳನ್ನ. ಇವರು ಈಗ ಇದನ್ನ ಇವ್ರಿಗೆ ಎಂತದ್ದು ರಿಸರ್ವೇಶನ್ ಲಿಮಿಟೇಷನ್ ಇದನ್ನ ಮಾಡಿ ಅಂತಂದ್ರೆ ಮಾಡ್ತಾ ಇಲ್ಲ. ಈಗ ಬೇರೆ ಬೇರೆ ನಿಗಮಗಳನ್ನ ಅವರು ಒಂದೊಂದು ಜಾತಿಗೂ ಅದ್ರಲ್ಲ ಅಂತ ಒಳ ಜಾತಿಗಳಿಗೂ ಮೀಸಲು ಇದನ್ನ ಮಾಡಿದ್ದಾರೆ. ಒಳ ಜಾತಿ ಮೀಸಲು ಕೊಡಕ್ಕೆ ಏನಾಗಿದೆ, ಅದನ್ನು ಮಾಡಕ್ಕೂ ತಯಾರಿಲ್ಲ ಇವರು. ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗ್ಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂತದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.